ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿರಬೇಕು. ಇವತ್ತು ಒಂದು ಕಾಯಿ ಪಾಕ ಕೊಕೊನಟ್ ಬರ್ಫಿ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ಕಳಶದ ಕಾಯಿ ಇತ್ತು. ನೀವೆಲ್ಲರೂ ಕಾಯಿ ಪಾಕ ಮಾಡಿರ್ತೀರಾ? ಬೆಲ್ಲ ಉಪಯೋಗಿಸಿ ಮಾಡಿರ್ತೀರಾ? ಸಕ್ಕರೆ ಉಪಯೋಗಿಸಿ ಮಾಡಿರ್ತೀರಾ? ಇವತ್ತು ನಾನು ನನ್ನ ಕ್ರಮದಲ್ಲಿ ಹೇಗೆ ಕಾಯಿ ಪಾಕ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ತೆಂಗಿನಕಾಯಿಯನ್ನು ತುರಿದಿಟ್ಕೊಂಡಿದ್ದೀನಿ. ಸ್ಟವ್ ಹಚ್ಚಿ ಬಾಣಲೆ ಇಟ್ಟು 1/4 ಲೋಟ ನೀರು ಹಾಕ್ತೇನೆ. ನೀರಿಗೆ ಅರ್ಧ ಲೋಟ ಬೆಲ್ಲ. ಈ ಬೆಲ್ಲ ತುಂಬ ಚೆನ್ನಾಗಿದೆ, ಕಲ್ಲು ಮಣ್ಣು ಏನೂ ಇಲ್ಲ, ಸಾಫ್ಟಾಗಿದೆ, ಹಲ್ವದ ಥರ ಇದೆ. ಅಮೆಝಾನಿಂದ ತರಿಸಿದ್ದೀನಿ, ತುಂಬ ಚೆನ್ನಾಗಿದೆ. ಬೆಲ್ಲ ಕರಗಿದ ಮೇಲೆ ಒಂದೆಳೆ ಪಾಕ ಬರಬೇಕು. ಪಾಕಕ್ಕೆ ಅರ್ಧ ಚಿಟಿಕೆ ಉಪ್ಪು ಸೇರಿಸಿದ್ದೀನಿ. ಪಾಕ ಬರ್ತಾ ಇದೆ. ಒಂದು ಲೋಟ ಕಾಯಿ ತುರಿ ಸೇರಿಸಿ ಚೆನ್ನಾಗಿ ತಿರುಗಿಸ್ಬೇಕು. ಬೇಗನೆ ಆಗುತ್ತೆ. ಕಾಯಿನ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಮಗಚ್ತಿರಬೇಕು. ಪಾತ್ರೆ ಬಿಡುವವರೆಗೂ ಮಗಚ್ತಾ ಇರಬೇಕು. ಸ್ವಲ್ಪ ತುಪ್ಪ ಸೇರಿಸಿದ್ದೀನಿ, 3 ಟೀ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ಟೆಕ್ಸ್ಟ್ ಬರೆಯೋದು ಮತ್ತು ವಾಯ್ಸ್ ಓವರ್ ಕೊಡೋದು ಎಲ್ಲ ಸ್ವಲ್ಪ ಕಷ್ಟ ಆಗ್ತಿದೆ. ನಿಧಾನಕ್ಕೆ ಸರಿ ಮಾಡ್ಕೊಳ್ತೀನಿ. ಮಿಸ್ಟೇಕ್ಗಳಿದ್ದರೆ ಕಮೆಂಟಲ್ಲಿ ತಿಳಿಸಿ. ಮಿಶ್ರಣ ಬಾಣಲೆ ಬಿಡ್ತಾ ಇದೆ ನೋಡಿ. ಇನ್ನು ಸ್ವಲ್ಪ ಹೊತ್ತು ಮಗ್ಚಿದ್ರೆ ಸಾಕಾಗುತ್ತೆ. ಒಂದು 5 ನಿಮಿಷ ಮಗ್ಚಿದ್ರೆ ಸಾಕು. ಆಮೇಲೆ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಸೆಟ್ ಆಗ್ಲಿಕ್ಕೆ ಬಿಡಬೇಕು. ವಿಡಿಯೋ ನೋಡಿದವರೆಲ್ಲ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದಲ್ಲಿ ಶೇರ್ ಮಾಡಿ. ಸೆಟ್ ಆಗಲಿಕ್ಕೆ ನೋಡಿ, ಇವಾಗ ಪೀಸ್ ಮಾಡ್ತಾಯಿದ್ದೀನಿ. 10 ನಿಮಿಷ ಮೊದಲೇ ವಿಡಿಯೋಗೋಸ್ಕರ ಪೀಸ್ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು. ಪಾಕ ತಟ್ಟೆಗೆ ಹಾಕಿದ ಮೇಲೆ 10 ನಿಮಿಷ ಆದಮೇಲೆ ಈ ಥರ ಮಾರ್ಕ್ ಹಾಕಿಟ್ಕೊಳ್ಬೇಕು. ಆವಾಗ ನಮಗೆ ಚೆನ್ನಾಗಿ ತಣ್ಣಗಾದ್ಮೇಲೆ ಪೀಸ್ಗಳು ಆರಾಮಾಗಿ ಬರುತ್ತೆ. ವಿಡಿಯೋ ಲೆಂತಿ ಆಗುತ್ತೆ ಅಂತ ಬೇಗನೆ ಪೀಸ್ ಮಾಡಿದ್ದೀನಿ. ಟೇಸ್ಟ್ ಇದೆ, ಒಳ್ಳೆ ಪರಿಮಳ ಬರ್ತಿತ್ತು. ಸಕ್ಕರೆಗಿಂತ ಬೆಲ್ಲದ್ದೇ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು.